ವಿಶೇಷವಾಗಿ ನಾವಂತೂ ಒಕ್ಕೂಟಗಳಲ್ಲಿ ನಿಮ್ಮ ಪರವಾಗಿ ಸಾಕಷ್ಟು ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಏನಾದ್ರೂ ಕೂಡ ಒಂದು ಸಮಸ್ಯೆ ಬಂದ ತಕ್ಷಣ ಅದ್ರ ಬಗ್ಗೆ ಹೆಚ್ಚು ಒತ್ತಡವನ್ನ ಹಾಕಿ ನಮ್ಮ ಇಡೀ ಜಿಲ್ಲೆಯ ಎಲ್ಲ ಕಾರ್ಯದರ್ಶಿಗಳಿಗಿರ್ಬೋದು, ಉತ್ಪಾದಕರಿಗಿರ್ತಕ್ಕಂಥದ್ದಿರ್ಬೋದು, ಒಂದು ರೀತಿ ಅನುಕೂಲ ಆಗ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಕೂಡ ಮಾಡ್ತಕ್ಕಂಥದ್ದು. ಈಗ ನಾವು ನಮ್ಮ ಸಂಘಗಳು ಈ ಫ್ಯಾಟ್ ಮೇಲೆ ರೇಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿ ಆದಾಗ್ಲಿಂದ ಹಲವಾರು ಸಂಘಗಳಿಗೆ ಇವತ್ತು ಹೊಡೆತ ಬೀರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಆ ಸಹಕಾರ ಸಂಘಗಳಿಗೆ ಇವತ್ತೊಂದು ಪ್ರೋತ್ಸಾಹ ಧನದ ರೂಪದಲ್ಲಿ ಇವತ್ತು ಹಣವನ್ನ ಹೆಚ್ಚು ಕೊಡಬೇಕು, 25 ಪೈಸೆ ಕೊಡಬೇಕು ಅಂತ ಒತ್ತಡವನ್ನು ಹಾಕಿವಿ. ಬಟ್ ಅದೆಲ್ಲೋ ಒಂದ್ ಕಡೆ ಅದು ಕೋಟಿಗಟ್ಟಲೆ ಜಾಸ್ತಿ ಆಗಿ ಒಕ್ಕೂಟದ ಹೊರೆಯಾಗ ಅಂತ ಸಂದರ್ಭ ಈ ಬಾರಿ 10 ಪೈಸೆಯನ್ನ ನಮ್ಮೆಲ್ಲ ಸಹಕಾರ ಸಂಘಗಳಿಗೆ ಆಡಳಿತ ವೆಚ್ಚಕ್ಕೆ ಅದನ್ನ ವಿನಿಯೋಗಿಸಲಿಕ್ಕೆ ಇವತ್ತು ಅವಕಾಶವನ್ನ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಹಾಲು ಜಾಸ್ತಿ ಆಗ್ತಾ ಇದೆ. ಇಡೀ ನಮ್ಮಲ್ಲಿ ರಾಜ್ಯದಲ್ಲೇ ಕೂಡ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಇವತ್ತು ತುಮಕೂರು ಈ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗಿರ್ತಕ್ಕಂಥ ಏಕೈಕ ಜಿಲ್ಲೆ ಅಂದ್ರೆ ತುಮಕೂರು ಮಾತ್ರ. ಅದರಲ್ಲೂ ಕೂಡ ಸಿರಾ ತಾಲೂಕು ಇವತ್ತು 38% ಇವತ್ತು ಇಡೀ 48% ಇವತ್ತು ಹೆಚ್ಚಿನ ಗ್ರೋತ್ ಆಗಿರ್ತಕ್ಕಂಥ ತಾಲೂಕು ಅಂದ್ರೆ ಜಿಲ್ಲೆನಲ್ಲೇ ಸಿರಾ ತಾಲೂಕು. ಇದು ಕೂಡ ಕ್ರೆಡಿಟ್ ನಮಗೆ ಸಿಕ್ಕಿದೆ. ಆದ್ರಿಂದ ನೀವೆಲ್ಲ ಕಾರ್ಯದರ್ಶಿಗಳು ಒಂದು ಸ್ವಲ್ಪ ನಿಮ್ಮ ಏನ ಜಡತ್ವ ಬಿಡ್ಬೇಕು, ಚೋಳಿ ಬಿಟ್ಟು ಮಾಡೋ ಅಂತ ಕೆಲ್ಸಕ್ಕೆ ಹೋಗ್ಬೇಕು. ಅದನ್ನ ಬಿಟ್ರೆ ಮಾತ್ರನೇ ಏನಾದ್ರೂ ಒಂದು ಸಾಧನೆ ಮಾಡಕ್ಕಾಗತ್ತೆ. ನೀವು ಏನೋ 100 ಲೀಟರ್ ಬತ್ತೈತೆ, ಆ 100 ಲೀಟರ್ನೇ ನೋಡ್ಕೊಂಡು ಹೋಗೋಣ ಆ ಭಾವನೆ ಇಟ್ಕೊಂಡ್ರೆ ಇನ್ನು 10 ವರ್ಷ ಆದ್ರೂ ಸಂಘ ಅಷ್ಟಕ್ಕೆ ಇರ್ತೈತಿ. ನೀವು ಇಲ್ಲ ಇವತ್ತು ಆ ಕಡೆ ಮ್ಯಾಬೂಬು 1,500 ಲೀಟರ್ ಹಾಲು ಅಡಿತಾ ಇದ್ದಾನೆ, ನಾನು 1,600 ಲೀಟರ್ ಅಳಿಬೇಕು ಎಂಬ ಒಂದು ಮನಸ್ಸು ನಿಮಗೆ ಬಂದಾಗ ಮಾತ್ರನೇ ನಿಜ ಕೂಡ ಏನಾದ್ರೂ ಬದಲಾವಣೆ ಆಗ್ತಕ್ಕಂಥ. ಇವತ್ತು ಮಹಿಳಾ ಸಂಘದಲ್ಲಿ ಇವತ್ತೇನು ಉಯಿಲ್ದರೆ ಇರ್ಬೋದು, ನಮ್ಮ ಪುಷ್ಪ ಇರ್ಬೋದು, ಬರ್ಗೂರಿ, ಇವರೆಲ್ಲರೂ ಕೂಡ ಇವತ್ತೇನು 1,500 ಲೀಟರ್ ಹಾಲನ್ನು ಅಳಿಯಂತ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ. ಆ ಮಟ್ಟಕ್ಕೆ ನೀವುಗಳು ಕೂಡ ನಾವು ಹೋಗ್ತೀವಿ. ಆ ಒಂದು ಸ್ಟೆಪ್ ನೀವು ತಗೊಂಡಾಗ ಮಾತ್ರನೇ ಅಲ್ಲಿ ಬದಲಾವಣೆ ಆಗತ್ತೆ. ನೀವು ಆ ಪ್ರಯತ್ನ ಹಾಕಿ ಆ ಜನರನ್ನು ಮೋಟಿವೇಟು, ರೈತರಿಗೆ ಹೇಳ್ತಕ್ಕಂಥದ್ದು, ಅಲ್ಲಿಗೆ ಹಾಲಿನ ಬಗ್ಗೆ ಇರ್ತಕ್ಕಂಥ ಅನುಕೂಲಗಳು ಇರ್ಬೋದು, ನಮ್ಮ ಒಕ್ಕೂಟದಿಂದ ಕೊಡ್ತಕ್ಕಂಥ ಸವಲತ್ತು ಇರ್ಬೋದು, ಎಲ್ಲವನ್ನೂ ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು. ಅವ್ರ ಜೊತೆ ನಿಕಟವಾಗ್ತಕ್ಕಂಥ ಒಂದು ಸಂಪರ್ಕ ಇಟ್ಕೋಬೇಕು. ಆಡಳಿತ ಮಂಡಳಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು. ಅವಾಗ ನಿಮ್ಗೆ ಏನಾದ್ರೂ ಕೂಡ ಒಂದು ಬದಲಾವಣೆ ಮಾಡೋದಿಕ್ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಸ್ಟೆಪ್ ತಗೊಂತೀರಾ. ಇಲ್ಲ ನಮ್ದೇನೈತೆ ಅಷ್ಟನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂದ್ರೆ ನಿಮ್ಮ ಒಂದು ಫೈನಾನ್ಸಿಯಲಿ ಸ್ಟೇಟಸ್ಸು ಕೂಡ ಅಷ್ಟೇ ಇರ್ತೈತೆ. ನೀವು ಕೂಡ ಇಂಪ್ರೂವ್ಮೆಂಟ್ ಆಗೋದಿಕ್ಕಾಗೋದಿಲ್ಲ. ಏನೋ ನಮ್ಮ ಕಾರ್ಯದರ್ಶಿ ಅಂತೇಳಿ ಸುಮ್ಮನೆ ಬೆಳಿಗ್ಗೆ ಟೈಮ್ ಒಂದು ವಾಕ್ ಹೋದಂಗೆ ಹೋಗಿ ಬಂದೆ ಎಂಬ ಮಟ್ಟಿಗೆ ನೀವು ಇರ್ತೀರ. ಕೂಡ 10-15 ಏನೋ ಆ ಉಪಕೇಂದ್ರಗಳ ಜವಾಬ್ದಾರಿ ಬಹಳ ಇರ್ಬೇಕಾಗ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ನಾನೇನು 200 ಲೀಟರ್ ಬತ್ತೈತೆ, 100 ಲೀಟರ್ ಬತ್ತೈತೆ ಅಷ್ಟಕ್ಕೆ ಒಂದು ಸಂಘ ನಾನು ಮಾಡ್ಕೊಂಡು ಇದ್ದು ಬಿಡೋಣ ಅಂದ್ರೆ ನಿಮ್ಮ ಭವಿಷ್ಯನೇ ಹಾಳು ಮಾಡ್ಕೊಂತೀರ. ನಿಮ್ಮ ಭವಿಷ್ಯ ಯಾವ ರೀತಿ ಇರಬೇಕು ಅಂದ್ರೆ ಬಹಳಷ್ಟು ಮಟ್ಟಕ್ಕೆ ಇವತ್ತೇನು ಕುಣಿಗಲ್ ಗುಬ್ಬಿ ಆ ಭಾಗದಾಗೆ ಒಬ್ಬೊಬ್ಬ 3,000 ಲೀಟರ್ ಒಂದು ಸರ್ತಿಗೆ ಇವತ್ತು ಅಳತೆ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ಮಟ್ಟಿಗೆ ಇವತ್ತು ಸಹಕಾರ ಸಂಘಗಳು ಇವತ್ತು ಬೆಳೆದಿದ್ದಾವಲ್ಲಿ. ಆ ಮಟ್ಟಕ್ಕೆ ನಿಮ್ಮ ಪ್ರಯತ್ನ ಇರಬೇಕು. ಅವಾಗ ಏನಾದ್ರೂ ಕೂಡ ಒಂದು ಬದಲಾವಣೆ ಆಗ್ತೈತೆ. ನೀವೆಲ್ಲರೂ ಕೂಡ ಆರ್ಥಿಕವಾಗಿ ನೀವು ಸದೃಢ ಆಗ್ತಕ್ಕಂಥದ್ದು. ಇವನ್ನ ಮಾಡದಲೇ ಇದ್ರೆ ನೀವುಗಳು ಯಾವುದೇ ರೀತಿಯಲ್ಲಿ ಅದರಲ್ಲಿ ಸಾಧನೆಯನ್ನ ಮಾಡಕ್ ಆಗೋದಿಲ್ಲ. ಮತ್ತೆ ಅಲ್ಲಿನ ರೈತರಿಗೂ ಕೂಡ ನೀವು ಒಂದು ಅವ್ರಿಗೆ ಒಂದು ಆರ್ಥಿಕವಾಗಿ ಶಕ್ತಿಯನ್ನು ಕೊಡೋದಿಕ್ ಸಾಧ್ಯ ಆಗಲ್ಲ. ಯಾರೋ ಒಂದು 10-15 ಜನ ಹಾಲಾಗ್ತಿದ ತಕ್ಷಣ ಅದರಲ್ಲಿ ಏನು ಸಾಧನೆಯನ್ನು ಮಾಡಕ್ ಆಗೋದಿಲ್ಲ. ಆ 10-15 ಜನ ಹಾಕೋರು ಇವ್ರೆ ಬಹಳಷ್ಟು ಹಾಲಿಂದ ಇವತ್ತು ಅಭಿವೃದ್ಧಿ ಆಗ್ಯವ್ರೆ, ಅವ್ರ ಕುಟುಂಬ ನೆಮ್ಮದಿಗೈತೆ, ಅವ್ರು ಹಲವಾರು ರೀತಿಯಲ್ಲಿ ಇವತ್ತು ಕೃಷಿ ಇರ್ಬೋದು, ಇನ್ನೊಂದು ರೀತಿಯಲ್ಲಿ ಇರ್ಬೋದು, ಮಕ್ಕಳು ಓದ್ಸೋದಿರ್ಬೋದು, ಅವ್ರು ಚೆನ್ನಾಗಿ ಹಾಲು ಹಾಕೋದ್ರಿಂದ ಎಂಬ ಮೆಸೇಜು ಬೇರೆ ರೈತರಿಗೆ ಮುಟ್ಬೇಕು. ಆವಾಗ ಮಾತ್ರ ಇಡೀ ರೈತರು ಈ ಒಂದು ಉದ್ಯಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಕ್ಕಂಥ ಮಟ್ಟಿಗೆ ಅವರು ಆ ತಯಾರಿ ಆಗ್ತಾರೆ. ನಾವು ಅವ್ರಿಗೆ ಆ ಮೆಸೇಜೇ ಕೊಡಕ್ಕ ಶಕ್ತಿ ಇಲ್ಲ ಅಂದ್ರಾಗ ಆ ನಿಮ್ ಸಂಘ ಇವತ್ತು ಅಷ್ಟಕ್ಕೆ ಸೀಮಿತ ಆಗ್ತದೆ. ನೀವೇನು ಬದಲಾವಣೆ ತರಕ್ ಆಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಉಪಕೇಂದ್ರವನ್ನು ಮಾಡ್ತಿರ್ತಕ್ಕಂಥ ಕಾರ್ಯದರ್ಶಿಗಳು, ನಡೆಸ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳು, ನೀವು ಬಹಳ ಈಗಲಿಂದಲೇ ಕೂಡ ನಿಮಗೆ ಚಾಲೆಂಜ್ ಮೈಂಡ್ ಇರ್ಬೇಕು. ನಾನು ಇಷ್ಟು ಲೀಟರ್ ಮಾಡೇ ಮಾಡ್ತೀನಿ ಎಂಬ ಒಂದು ಮಟ್ಟಕ್ಕೆ ನೀವು ಚಾಲೆಂಜ್ ಮೈಂಡ್ ಇಟ್ಕೊಂಡು ಹೋದ್ರೆ ಮಾತ್ರನೇ
ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತೈತೆ, ನಿಮ್ಮ ಸಂಘ ಅಭಿವೃದ್ಧಿ ಆಗ್ತೈತೆ. ನಿಮ್ಗೆ ಏನೋ ಒಂದು ಜನ ಜವಾಬ್ದಾರಿ ಕೊಟ್ಟು ಊರಿಗೆ ಇವ್ರು ಒಳ್ಳೆ ರೀತಿಯಲ್ಲಿ ನಡೆಸ್ತಾನೆ ಕಣಪ್ಪ ನಮ್ಮ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ನಿಮಗೆ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ಅಷ್ಟಕ್ಕೂ ಆ ಜನಗಳಿಗೆ ಎಲ್ರಿಗೂ ಕೂಡ ಒಂದು ಗೌರವ ತರ್ತಕ್ಕಂಥ ಮಟ್ಟಿಗೆ ಇದಾಗ್ತೈತೆ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ವ್ಯಕ್ತಪಡಿಸಿ ಬೆಳವಣಿಗೆಗಳಾಗಿದ್ದು ಆ ಎಲ್ಲ ಬೆಳವಣಿಗೆಗಳಿಗೂ ಸಹ ನಮ್ಮ ಶ್ರೀನಿವಾಸ ಅವರು ಕಾರಣ. ನಿರಂತರವಾಗಿ ಏನು ನಾವೆಲ್ಲ ಸೇರಿ ನಮ್ಮ ತಾಲೂಕಿನಿಂದ 1 ಲಕ್ಷ ಲೀಟರ್ ಹಾಲನ್ನು ನಾವು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ನಾವೆಲ್ಲ ಮುನ್ನಡೀತಾ ಇದ್ದೀವಿ. ಈಗಾಗಲೇ ಇವತ್ತು 82,000 ಲೀಟರ್ ಹಾಲನ್ನು ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಬೇಕಾಗಿರ್ತಕ್ಕಂಥದ್ದು ಇನ್ನು 18,000 ಲೀಟರ್. 18,000 ಅಂದರೆ ಬೆಳಿಗ್ಗೆ 9,000, ಸಂಜೆ 9,000 ಅಷ್ಟೇ. 9,000 ಡಿವೈಡ್ ಬೈ 136 ಸಂಘ ಡಿವೈಡ್ ಮಾಡಿದ್ರೆ ಬರೋದು 70 ಲೀಟರ್ ಅಷ್ಟೇ. 70 ಲೀಟರ್ ಪ್ರತಿ ಸಂಘ ಮಾಡಿದ್ರೆ ಈ 2 ತಿಂಗಳೊಳಗಾಗಿ ನಾವು ನಮ್ಮ ಸಾಧನೆ ನಾವೊಂದು ಸಾಧನಾ ಸಮಾವೇಶವನ್ನು ನಮ್ಮ ಮಾನ್ಯ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದಿನಕ್ಕೆ ಒಂದು ಸರ್ತಿಗೆ 35 ಲೀಟರ್ ಅಷ್ಟನ್ನ ನಾವೆಲ್ಲ ಉತ್ಪಾದನೆ ಮಾಡಿಬಿಟ್ರೆ ನಮ್ಮ ಪ್ರತಿಯೊಬ್ಬರು ನಮ್ಮ ಟೆಸ್ಟರ್ಗಳು ಇರ್ಬೋದು, ನಮ್ಮ ಕಾರ್ಯದರ್ಶಿಗಳಂತೂ ನಿರಂತರವಾಗಿ ನಾವು ಹೇಳಿ ಅವರು ಸಹ ತುಂಬ ಎಫರ್ಟ್ ಆಗ್ತಿದ್ದಾರೆ ಮಾಡಿ ತುಂಬ ಸಂಘಗಳು ಅತಿ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಮುನ್ನಡೀತಾ ಇದೆ. ಹಾಗಾಗಿ ಈಗ ನಾವು ಏನು ಹಾಲನ್ನ ಕಡಿಮೆ ಆಗ್ತದೆ, ಬೇಸಿಗೆ ಕಾಲದಲ್ಲಿ ಇರ್ತಕ್ಕಂಥ ಹಾಲನ್ನ ಕಡಿಮೆ ಆಗದಂತೆ ಸಸ್ಟೈನ್ ಮಾಡಿಸ್ಕೊಂಡ್ರೆ ಅಂದರೆ ಉಳಿಸ್ಕೊಂಡ್ರೆ ನಾವು ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಕಾರಣ ಆಗುತ್ತೆ.